ಅವರಿಬ್ಬರು ಆತ್ಮೀಯ ಗೆಳೆಯರು, ಒಬ್ಬರನ್ನೊಬ್ಬರನ್ನು ಬಿಟ್ಟಿರದಂತಹ ಸ್ನೇಹ ಪ್ರೀತಿ ಸಂಬಂಧ. ಆದರೆ ರಾಜಕೀಯ ಅವರನ್ನ ಇಬ್ಬಾಗವಾಗುವಂತೆ ಮಾಡಿತು. ಒಬ್ಬರು ರಾಷ್ಟ್ರೀಯ ಪಕ್ಷದಲ್ಲಿದ್ದರೆ ಇನ್ನೊಬ್ಬರು ಹೊಸ ಪಕ್ಷವನ್ನು ಸ್ಥಾಪಿಸಿ ತನ್ನ ಗೆಳೆಯನಿಗೆ ಶೆಡ್ಡು ಹೊಡೆದಿದ್ದರು. ಆದರೆ ಈಗ ಕಾಲ ಕೂಡಿ ಬಂದಿದ್ದು ಇಬ್ಬರು ಗೆಳೆಯರು ಒಂದಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹೌದು, ಇಂಥದೊಂದು ಪ್ರಯತ್ನ ರಾಜ್ಯದಲ್ಲಿ ಮೂಡತೊಡಗಿದೆ. ಅದರಲ್ಲೂ ಬಿಜೆಪಿಯಿಂದ ಸೆಟೆದು ಹೊರಹೋಗಿದ್ದಂತಹ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರಲು ಮುಂದಾಗಿದ್ದಾರೆ. ತನ್ನ ಆತ್ಮೀಯ ಗೆಳೆಯನಿಗಾಗಿ ಪಕ್ಷವನ್ನೇ ವಿಲೀನ ಮಾಡಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರ್ತಾರಾ? ಶ್ರೀರಾಮುಲುಗಾಗಿ ತಾವು ಕಟ್ಟಿರುವಂತಹ ಸ್ವಂತ ಪಕ್ಷವನ್ನೇ ಬಿಜೆಪಿಯಲ್ಲಿ ವಿಲೀನ ಮಾಡ್ತಾರಾ? ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಳ್ಳಾರಿ ಅಂದ್ರೇನೆ ಗಣಿದಣಿ ಎನ್ನುವಂತಹ ಖ್ಯಾತಿ ಕೂಡ ದೇಶಾದ್ಯಂತ ಸದ್ದು ಮಾಡಿತ್ತು. 2008ರಲ್ಲಿ ಮೊದಲ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಹರಳಿಸಿದಂತಹ ಕೀರ್ತಿ ಯಡಿಯೂರಪ್ಪ ಅವರಿಗೆ ಸಲ್ಲುತ್ತದೆ. ಅವರಿಗೆ ಬಲಗೈ ಬಂಟರಾಗಿದ್ದಂತಹ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿ ಕಮಲ ಅರಳಲು ಶ್ರಮಿಸಿದ್ದರು. ಕಾಲಾನಂತರದಲ್ಲಿ ಗಣಿದಣಿ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆಯ ಆರೋಪದ ಮೇಲೆ ಇಡಿ ಬಂಧನಕ್ಕೆ ಒಳಗಾಗಿ ಸತತ 4 ವರ್ಷ ಹೈದರಾಬಾದಿನ ಜೈಲಿನಲ್ಲಿದ್ದರು. ಈ ಸಂದರ್ಭದಲ್ಲಿ ಗೆಳೆಯ ಶ್ರೀರಾಮುಲು ಬಿಜೆಪಿ ಸರ್ಕಾರದ ಸಚಿವರಾಗಿದ್ದರೂ ಕೂಡ ಅಸಹಾಯಕರಾಗಿದ್ದರು. ಹೀಗಾಗಿ ಇಬ್ಬರ ನಡುವೆ ಮನಸ್ತಾಪ ವೈರತ್ವ ಉಂಟಾಗಿತ್ತು. ಕಳೆದ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಶೆಡ್ಡು ಹೊಡೆದಂತಹ ಜನಾರ್ದನ್ ರೆಡ್ಡಿ ಅವರು ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷ ಎನ್ನುವಂತಹ ಹೊಸ ಪಕ್ಷವನ್ನು ಸ್ಥಾಪಿಸಿ ಬಿಜೆಪಿಗೆ ಶೆಡ್ಡು ಹೊಡೆದಿದ್ದರು. ಸ್ವತಃ ಶ್ರೀರಾಮುಲು ವಿರುದ್ಧವೇ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮೂಲಕ ಜನಾರ್ದನ್ ರೆಡ್ಡಿ ಅವರು ತೊಡೆತಟ್ಟಿದ್ದರು. ಗಂಗಾವತಿಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ಗೆಲ್ಲುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ್ದರು ಜನಾರ್ದನ್ ರೆಡ್ಡಿ. ಈಗ ತನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲುಗಾಗಿ ತಮ್ಮ ಪಕ್ಷವನ್ನೇ ವಿಸರ್ಜನೆ ಮಾಡಲು ಜನಾರ್ದನ್ ರೆಡ್ಡಿ ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ತಮ್ಮ ಕನಸಿನ ಕಲ್ಯಾಣ ಕರ್ನಾಟಕ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡಿ ಮುಂಬರುವ ದಿನಗಳಲ್ಲಿ ಬಿಜೆಪಿ ಸೇರುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಎಲ್ಲವೂ ಗೆಳೆಯನಿಗಾಗಿ ಎಂದು ಹೇಳಿರುವಂತಹ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಅವರು ಒಪ್ಪಿದ್ರೆ ನಾನು ಬಿಜೆಪಿ ಸೇರಲು ಮುಂದಾಗಿದ್ದೇನೆ ಎಂದು ಹೇಳಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ವಿರುದ್ಧ ಸಿಡಿದೆದ್ದಂತಹ ಜನಾರ್ದನ್ ರೆಡ್ಡಿ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷವನ್ನ ಕಟ್ಟಿ ಈಗ ಗೆಳೆಯನಿಗಾಗಿ ಬಿಜೆಪಿಯಲ್ಲಿ ವಿಲೀನ ಮಾಡಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ.